ಪ್ರಜಾಬಲ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆಯಲ್ಲಿ ಉಪಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಅನೇಕ ರಾಜಕೀಯ ಪಕ್ಷಗಳು ತಮ್ಮದೇ ಆದಂತಹ ಕಾರ್ಯರೂಪವನ್ನು ನಡೆಸುತ್ತಿದ್ದಾರೆ. ಸದ್ಯಕ್ಕೀಗ ಬಾಗಲಕೋಟೆಯಲ್ಲಿ ಸಮಾಜ ಹೋರಾಟಗಾರರಾದ ಆರ್.ಡಿ. ಬಾಬು ಅವರು ಬೈ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಿದ್ದಾರೆ. ಉಪಚುನಾವಣೆ ಬಂದಿರುವಂತದ್ದು ಈಗ ಸದ್ಯಕ್ಕೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ತಮ್ಮದೇ ಆಗಿರುವಂತಹ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತಹ ಒಂದು ಕರ್ತವ್ಯದಲ್ಲಿ ಅಥವಾ ಒಂದು ಕಾರ್ಯದಲ್ಲಿ ಇದ್ದಾರೆ. ಸರಿ, ತಾವು ಒಂದು ವಿಷಯ ಕೇಳ್ಪಟ್ಟಂಗೆ ಏನಂತಂದ್ರೆ ಆರ್.ಡಿ. ಬಾಬು ಅವರು ಈ ಸಾರಿ ಬೈ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನುವಂತಹ ಒಂದು ಗಾಳಿ ಮಾತಿತ್ತು. ಅದು ಎಷ್ಟರ ಮಟ್ಟಿಗೆ ಸತ್ಯ, ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಅನ್ನುವಂಥದ್ದು? ಎಲ್ರಿಗೂ ನಮಸ್ಕಾರ. ನಾನು ಜೈ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಮತ್ತು ಕಾರ್ಯನಿರತ ಪತ್ರಕರ್ತರ ಸಂಘಟನೆಯ ಜಿಲ್ಲಾಧ್ಯಕ್ಷ ಆರ್.ಡಿ. ಬಾಬು. ಎಲ್ರಿಗೂ ವಿಶೇಷ ಅಂದ್ರೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ, ಈ ಒಂದು ಸಿಹಿ ಸುದ್ದಿ, ಉಪಚುನಾವಣೆಯಲ್ಲಿ ಕನಿಷ್ಠ ಒಂದು 3-4 ಪಕ್ಷದವರು ನನಗೆ ಒಂದು ಟಿಕೆಟ್ ಕೊಡ್ಲಿಕ್ಕೆ ಈಗಾಗಲೇ ರೆಡಿಯಾಗಿದ್ದಾರೆ. ಬಟ್ ನಾವು ತೀರ್ಮಾನ ಮಾಡಿ ಯಾವ ಪಕ್ಷದ ಟಿಕೆಟ್ ತಗೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ SDP ಆಗಿರ್ಬೋದು, MIM ಆಗಿರ್ಬೋದು, ಬೇರೆ ಬೇರೆ ಪಕ್ಷಗಳು ಇವಾಗ ಒಂದು 5-6 ಜನ ನನಗೆ ಆಲ್ರೆಡಿ ಕಾಲ್ ಮಾಡಿ ನೀವು ಒಂದು ನಿಲ್ಲೇಬೇಕು ಈ ಸತಿ, ಯಾಕಂದ್ರೆ ನೀವು ಪ್ರತಿ ಸಾರಿಯೂ ನಿಲ್ತಾ ಇರ್ತೀರಿ. 2013 ಆಯ್ತು, 18 ಆಯ್ತು, 23 ಆಯ್ತು, ಬೈ ಎಲೆಕ್ಷನ್ ನಿಲ್ಲೇಬೇಕು. ಯಾಕಂದ್ರೆ ನಿಮ್ಮ ಪ್ರತಿಷ್ಠಿತೆ ಯಾವಾಗ ಅದೃಷ್ಟ ಕುಲಾಸಿತ ಗೊತ್ತಾಗಲ್ಲ. ಯಾಕಂದ್ರೆ ನೀವು ನೋಡ್ದಂಗೆ ಈಗ ಉಪಚುನಾವಣೆ ಎಲ್ಲಾ ಕಡೆ ಜೋರಾಗ್ತದೆ. ಬಟ್ ಬಿಜೆಪಿಯಲ್ಲೂ ಕ್ಯಾಂಡಿಡೇಟ್ ಯಾರಂತ ಗೊತ್ತಿಲ್ಲ, ಕಾಂಗ್ರೆಸ್ ಅಲ್ಲೂ ಕ್ಯಾಂಡಿಡೇಟ್ ಅಂತ ಗೊತ್ತಿಲ್ಲ. ಬಟ್ ಈ ಎರಡೂ ಕ್ಯಾಂಡಿಡೇಟ್ ಮಧ್ಯೆ ನನಗೊಂದು ಒಳ್ಳೆ ಅವಕಾಶ ಅನ್ಕೊಂತೀನಿ. ನಾನು ಬೇಗನೆ ನಾನೇ ಪ್ರಚಾರ ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಉಪಚುನಾವಣೆಗೆ ನಾನು ನಿಲ್ತಾ ಇದ್ದೀನಿ. ತಾವೆಲ್ಲ ಅಭಿಮಾನಿ ದೇವರುಗಳು, ಯಾಕಂದ್ರೆ ನಮ್ಮ ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಜೊತೆಗೆ ಸಾಕಷ್ಟು ಸೋಷಿಯಲ್ ವರ್ಕ್ ಬೇರೆ ಬೇರೆ ಹಳ್ಳಿಗಳಲ್ಲಿ ನೀವು ಹೋಗಿ ಕೇಳಿದ್ರೆ ನಮ್ಮ ವರ್ಕ್ ಏನು ಅಂತ ನಿಮ್ಗೆಲ್ಲ ಗೊತ್ತಾಗುತ್ತೆ. ಹಾಸ್ಟೆಲ್ ಹುಡುಗರು ಸೇರಿಸಿದಾಗಿರ್ಬೋದು, ಇದೇ ರೀತಿ ಗೋಶಾಲೆ, ಆಶ್ರಮ ಎಲ್ಲ ಮಾಡ್ತಾ ಬಂದಿದ್ದೀವಿ. ಈ ಬಾರಿ 100% ಬಹಳಷ್ಟು ಜನ ನನಗೆ ಫೋನ್ ಕಾಲ್ ಮಾಡಿ, ಸರ್ ನೀವು ಈ ಸಲನು ನಿಲ್ರಿ, ಯಾಕೆ ಪ್ರಯತ್ನ ನೀವು ಮಾಡ್ತಾ ಇಲ್ಲ, ಈ ಬಾರಿ ನೀವು ಪ್ರಯತ್ನ ಮಾಡ್ರಿ, ಒಂದೊಂದೊಂದೊಂದು ಸ್ಟೆಪ್ ನೀವು ಮುಂದೆ ಬರ್ತೀರಿ, ಹಾಗಾಗಿ ಇಲೆಕ್ಷನ್ ನಾಮಿನೇಷನ್ ಮಾಡ್ರಿ ಅಂದಾಗ ನಾನು ನಮ್ಮೆಲ್ಲ ಸ್ನೇಹಿತರಿಗೆ, ನನ್ನ ಬಳಗಕ್ಕೆ ಎಲ್ಲ ಸೂಕ್ಷ್ಮವಾಗಿ ಒಂದು ವಿಚಾರ ಮಾಡಿದಾಗ, ಯಾಕೆ ನಿಲ್ಬಾರ್ದು, ಪ್ರತಿ ಬಾರಿ ನಿಲ್ಲುವಾಗ ಈ ಬೈ ಎಲೆಕ್ಷನ್ಗೆ ಯಾಕೆ ಸೋತ್ರ, ಅಂಜಿದ್ರ ಅಂತ ಹಿಂಗ್ ಕೇಳ್ತಾ ಇದ್ರು. ಬಟ್ ಅಂಜೋ ಪ್ರಶ್ನೆ ಇಲ್ಲ. ಯಾಕೆ ಜನಸಾಮಾನ್ಯನು ಕೂಡ ಇಲ್ಲಿ ಎಲೆಕ್ಷನ್ ಮಾಡ್ಬೋದು, ನಿಲ್ಬಹುದು ಅನ್ನುವಂಥದ್ದು ಆಲ್ರೆಡಿ ನೀವೆಲ್ಲ ಸಂವಿಧಾನದಲ್ಲಿ ಓದಿದ್ದೀರಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಇವತ್ತು ಒಬ್ಬ ಚಪರಾಸಿ ಹಿಡ್ಕೊಂಡು ಪ್ರೈಮ್ ಮಿನಿಸ್ಟರ್ವರೆಗೂ ಸಂವಿಧಾನದಲ್ಲಿ ನಮ್ಮ ಬಾಬಾ ಸಾಹೇಬ್ ಬಹಳ ನೀಟಾಗಿ ನಮಗೆ ಒಂದು ನಮ್ಮದೇ ಆದಂತ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಸಂವಿಧಾನದ ಅಡಿಯಲ್ಲಿ ನಾನು ಕೂಡ ಈ ಬಾರಿ ಉಪಚುನಾವಣೆಗೆ ನಿಲ್ತಾ ಇದ್ದೀನಿ. ಬಟ್ ಪಕ್ಷ ಯಾವುದಂತ ಇನ್ನೂ ತೀರ್ಮಾನ ಮಾಡಿಲ್ಲ. ಶೀಘ್ರದಲ್ಲೇ ಒಂದು 2-3 ದಿನದಲ್ಲಿ ಪಕ್ಷದೊಂದು ಬಿಫಾರ್ಮ್ ಕೂಡ ಬರುತ್ತೆ. ಬಟ್ ನಮ್ಮ ಎಲ್ಲ ಸ್ನೇಹಿತರು ಕೇಳಿ ಯಾವ ಪಕ್ಷಕ್ಕೆ ನಿಂತು ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಎಲೆಕ್ಷನ್ ನಾವು ಈ ಸಲ ಎದುರಿಸ್ತಾ ಇದ್ವಿ. ಅದ್ರ ಜೊತೆಗೆ ಸಾಕಷ್ಟು ಸ್ನೇಹಿತರು ಕೂಡ ಬೆಂಬಲಕ್ಕೆ ಬರ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ, ಸರ್ ಬೇಡ, ನಮ್ದು ಏನೇನು ಕೆಲಸಗಳಿರ್ತವೆ, ನಾವು ನಿಮ್ಮ ಬಹಿರಂಗವಾಗಿ ನಿಮ್ಮ ಜೊತೆ ಬಂದ್ರೆ ಕಷ್ಟ ಆಗತ್ತೆ, ನಾವು ಹಿನ್ನೆಲೆ ನಿಮಗೆ ಸಾಕಷ್ಟು ಕೆಲಸ ಮಾಡ್ತೀವಿ, ನಿಮ್ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಬಾರಿ ಎಲೆಕ್ಷನ್ ನೋಡೋಣ ಏನಾಗುತ್ತೆ, ಒಂದು ಆ ಫೈಟಲ್ಲಿ ನಾವು ಕೂಡ ಒಂದು ಕಣಕ್ಕಿಳಿಯೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಯುಗಾದಿ ಮತ್ತು ರಂಜಾನ್ ಹಬ್ಬದ ಒಂದು ಸಿಹಿ ಸುದ್ದಿ ನಿಮ್ಗೆ ಕೊಡ್ತಾ ಇದ್ದೀನಿ. ಸರಿ, ನೀವು ಬಿಜೆಪಿ ಮತ್ತು ಕಾಂಗ್ರೆಸ್ ಅಲ್ಲಿ ನಾವು ನೋಡ್ತಾ ಹೋದಾಗ ಎರಡೂ ಪಕ್ಷಗಳಲ್ಲಿ ಈ ಟಿಕೆಟ್ಗಾಗಿ ಪೈಪೋಟಿ ಇರುವಂತದ್ದು, ಅಂದ್ರೆ ಅವರವರಲ್ಲೇ ಮನಸ್ತಾಪಗಳಿದೆ. ಹೀಗಾಗಿ ಈ ಒಂದು ಈ ಒಡಕಲಕ್ಕೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಅನ್ನುವಂಥದ್ದು, ಅಥವಾ ಈ ನೀವು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡುವಂತಹ ಏನಾದ್ರು ಸಿಚುವೇಶನ್ಸ್ ಗಳು ಅಂತ ಈ ತರ ಏನಾದ್ರು ಏನ್ ಹೇಳಕ್? ಸರಿ, ಏನಾಗಿದೆ ಅಂತಂದ್ರೆ ಜನರಿಗೆ ಕಣ್ಣಿಗೆ ಕಾಣೋದು ಕಾಂಗ್ರೆಸ್, ಬಿಜೆಪಿ. ಬಟ್ ಕಾಂಗ್ರೆಸ್ ಅಲ್ಲೂ ಮನೆ ಒಂದು 3 ಬಾಗಿಲು, ಬಿಜೆಪಿ ಅಲ್ಲೂ ಮನೆ ಒಂದು 3 ಬಾಗಿಲು. ಈ ನಿಟ್ಟಿನಲ್ಲಿ ಅವರು ಇದುವರೆಗೂ ಅಭ್ಯರ್ಥಿ ಯಾರು ಅಂತ ಬಿಜೆಪಿ ಅವರು ಕೊಟ್ಟಿಲ್ಲ, ಕಾಂಗ್ರೆಸ್ನವರು ಕೊಟ್ಟಿಲ್ಲ. ಬಟ್ ಅವ್ರಿಬ್ಬರ ಮುಂಚೆನೆ ನಾನು ಕೊಡ್ತಾ ಇದ್ದೀನಿ. ನಾನು ಈ ಬಾರಿ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಉಪಚುನಾವಣೆಗೆ ಬರ್ತಾ ಇದ್ದೀನಿ. ಬಟ್ ನನ್ನ ಪಕ್ಷ ಯಾವುದು ಅನ್ನೋದನ್ನ ಇನ್ನೊಂದ್ 2-3 ದಿನದಲ್ಲಿ ನಿಮ್ಗೆ ಹೇಳ್ತೀನಿ ನಾನು. ಯಾಕಂದ್ರೆ ಎಲ್ಲ ಸ್ನೇಹಿತರ ಜೊತೆ ಕೂತ್ಕೊಂಡು ಯಾವ್ದು ಸರಿ ಇದೆ, ಸಮಾಜಕ್ಕೆ ಯಾವ್ದು ಒಳ್ಳೇದಾಗತ್ತೆ, ಯಾವ್ದು ನಿಂತು ನಮ್ಗೆ ಚೆನ್ನಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ತೀರ್ಮಾನ ತಗೊಂಡು, ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು, ನಮ್ಮ ಪತ್ರಕರ್ತರು, ಮಿತ್ರರು ಅವರೆಲ್ಲ ಕೇಳ್ಕೊಂಡು ಆ ಒಂದು ಯಾವ್ದು ದಾರಿ ಸರಿ ಇದೆ, ಯಾವ್ದು ದಾರಿಯಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ, ಯಾವ ದಾರಿಗೆ ನಮಗೆ ನಾವು ಸಮಾಜ ಸೇವೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸ್ಥಗಿತವಾಗಿಟ್ಟಿದ್ದೀವಿ. ಯಾವ ಪಕ್ಷ ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ಸರ್, ಮುಖ್ಯವಾಗಿ ಬಾಗಲಕೋಟೆಯಲ್ಲಿ ನಾವು ನೋಡ್ತಾ ಬಂದಾಗ ಅನೇಕ ಸಮಸ್ಯೆಗಳನ್ನ ಹೇಳ್ತಾರೆ. ಈ ಮುಳುಗಡೆ ಸಮಸ್ಯೆಗಳಾಗಿರ್ಬೋದು, ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿದೆ ಆ ಒಂದು ಸಮಸ್ಯೆಗಳು, ಇನ್ನು ಹಲವಾರು ಸಮಸ್ಯೆಗಳು ಬಾಗಲಕೋಟೆಯಲ್ಲಿ ತಾವು ಕಂಡುಕೊಂಡಂತೆ ಒಂದೆಷ್ಟು ಸಮಸ್ಯೆಗಳನ್ನ
ಯಾವ್ಯಾವ ರೀತಿ ಬಗೆಹರಿಸಬಹುದು ಅಥವಾ ಏನಾದ್ರು ಸರ್ ಅನಾಲಿಸಿಸ್ ಮಾಡೋದಾದ್ರೆ? ಸರ್ ಬಹಳ ಈಸಿ ಇದೆ. ನಾವು ಯಾವುದೇ ಕೆಲಸ ಮನಸ್ಸಿಂದ ಇವತ್ತು ನಾವು ಮಾಡೇ ಮಾಡ್ತೀವಿ, ಆ ಕೆಲಸ ಆಗಲೇಬೇಕು ಅಂತ ನಾವು ಮನೆಯಿಂದ ಹೊರಟ್ರೆ 100% ಆಗುತ್ತೆ. ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೀನಿ. ಈ ಗುಳೇದಗುಡ್ಡ ಹತ್ರ ಪರ್ವತಿ ಗ್ರಾಮ, 20 ವರ್ಷದಿಂದ ಅಲ್ಲಿ ಗಟಾರು ಇರ್ಲಿಲ್ಲ, ನೀರ್ ಕೊಡ್ತಿರ್ಲಿಲ್ಲ, ರಸ್ತೆ ಇರ್ಲಿಲ್ಲ, ಕರೆಂಟ್ ಇರ್ಲಿಲ್ಲ. ಅವರು ಅಲ್ಲಿರೋ ಜನ ಎಲ್ಲ ಬಂದು ನಮ್ಮ ಸಂಘಟನೆ, ಜಯಕರಣ ಸಂಘಟನೆ ಬಂದು, ಸರ್ ಈ ತರ ಪರಿಸ್ಥಿತಿ ಇದೆ, ನೀವು ನಮ್ಗೆ ಸಪೋರ್ಟ್ ಮಾಡಿ ಚೆನ್ನಾಗಿರುತ್ತೆ ಅಂತ ಅಂದಾಗ ನಾನು ಅಲ್ಲಿ ಹೋಗಿ ನೋಡಿದೆ. ಆ ಪರಿಸ್ಥಿತಿ ನೋಡಿದಾಗ ಬಹಳ ಒಂಥರ ಏನೋ ಕೆಟ್ಟ ಇದು ಬಂತು. ಏನಪ್ಪಾ, ನಾವು ಇನ್ನೂ 1947 ಇದ್ದೀವಿ, ಚುಮ್ಮಿ ಹಚ್ತೀವಿ, ಚರಂಡಿ ಸರಿ ಇಲ್ಲ, ರೋಡ್ ಇಲ್ಲ, ಕರೆಂಟ್ ಇಲ್ಲ, ಹೆಂಗಿದು ಎಲ್ಲ ಅಂತ ಅನ್ಕೊಂಡಾಗ ಅವರೆಲ್ಲ ಬಂದು ನನ್ನ ಜೊತೆಗೆ ನಿಂತರು. ನಾನು ಅದನ್ನ ತಗೊಂಡು DC ಆಫೀಸ್ಗೆ, CS ಅವರಿಗೆ ಭೇಟಿಯಾಗಿ, ಸರ್ ಈ ತರ ಹಿಂಗಿದೆ. ಒಂದು 2-3 ತಿಂಗಳ ಹೋರಾಟದಲ್ಲಿ ಅವ್ರು ಇವತ್ತು ಒಳ್ಳೆ ಬೆಳಕಲ್ಲಿದ್ದಾರೆ, ರಸ್ತೆಯಲ್ಲಿದ್ದಾರೆ, ಚರಂಡಿ ಇದೆ, ನೀರ್ ಬರ್ತಾ ಇದೆ. ಇಲ್ಲೇನಂದ್ರೆ ಮಾಡೋ ಮನಸ್ಸು ಕರೆಕ್ಟ್ ಆಗಿರ್ಬೇಕು, ಇಚ್ಛಾಶಕ್ತಿ ಬೇಕು. ನಾವು ಮಾಡ್ತೀವಿ ಅಂತಂದಾಗ 100% ಅದು ನಮಗೆ ವರ್ಕೌಟ್ ಆಗುತ್ತೆ. ಅದೇ ತರ ಸಾಕಷ್ಟು ಹಳ್ಳಿಗಳಲ್ಲಿ ನಾವು ಮಾಡಿದೀವಿ. ನಾನು ಮಾಡ್ತೀನಿ, ಹೋಗು ನೋಡೋಣ ಮಾಡೋಣ ಅಂದ್ರೆ ಏನೂ ಕೆಲಸ ಆಗಲ್ಲ. ಮನಸಾರೆ ನಾನು ಮಾಡೇ ಮಾಡ್ತೀನಿ ಅನ್ನುವಂಥದ್ದು ಪ್ರತಿಜ್ಞೆ ನನ್ನಲ್ಲಿ ಇರಬೇಕು. ನಾನು ಮಾಡಬೇಕು, ಮನಸ್ಸು ಕ್ಲೀನ್ ಆಗಿ ಇಟ್ಕೊಂಡು ಮಾಡಿದಾಗ ಅದು ಸಕ್ಸಸ್ ಆಗ್ತೀವಿ 100% ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನು ನಾಳೆ ಸಿದ್ದರಾಮಯ್ಯನವರು ಬರ್ತಿದ್ದಾರೆ ಅಂತಂದ್ರೆ ವೈದ್ಯಕೀಯ ಕಾಲೇಜು, ಸರ್ಕಾರಿ ವೈದ್ಯಕೀಯ ಕಾಲೇಜು, ಅದರ ಅಡಿಗಲ್ಲು ನಾಳೆ ಸ್ಥಾಪನೆ ಆಗುವಂತೆ. ಸರ್, ತಾವು ತಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಅನೇಕ ಹೋರಾಟಗಳನ್ನ ಮಾಡಿದ್ರಿ. ಹಾಗೆ ಚಪ್ಪಲಿ ಅಥವಾ ಈ ಶೂ ನ ಪಾಲಿಸ್ ಮಾಡುವಂತಹ ನಿಟ್ಟಿನಲ್ಲಿ ಅಲ್ಲಿ ಸಹ ತಾವು ಪಾರ್ಟಿಸಿಪೇಟ್ ಮಾಡಿದ್ರಿ. ಸರ್, ಏನು ಆ ಅನುಭವನ ಹಂಚ್ಕೊಳ್ಳೋದಾದ್ರೆ? ಸರ್, ಏನಾಗಿದೆ, ನಾವ್ ಏನೇ ಬೇಡ್ಕೋಬೇಕು ಅಂದ್ರೆ ನಮ್ಗೆ ಇವತ್ತು ನೋಡ್ರಿ, ವಾರ್ ಆಗ್ತಾ ಇದೆ, ಅಲ್ಲಿ ಆಗ್ತಿದ್ರೆ ಇನ್ನೂ ಸಿಲಿಂಡರ್ ಇನ್ನೂ ಸ್ಟಾಕ್ ಇದೆ ಅಂತ ಕೇಂದ್ರದಲ್ಲಿ ಹೇಳ್ತಾರೆ. ರಾಜ್ಯ ಸರ್ಕಾರ ಎಲ್ಲಾ ಕಡೆ ಖಾಲಿ ಅಂತ ತೋರಿಸ್ತಾರೆ. ಈ ರಾಜಕೀಯ ತಿಕ್ಕಾಟದಲ್ಲಿ ಸಾಯೋರು ಜನಸಾಮಾನ್ಯರು. ಇವತ್ತಿನ ಜನಸಾಮಾನ್ಯರು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ವೈದ್ಯಕೀಯ ಕಾಲೇಜ್ ನೀವು ಕೊಟ್ಟಿದ್ದೀರಾ, ಅದು ಅಡಿಗಲ್ಲ ಸಮಾರಂಭ. ನನಗನ್ಸುತ್ತೆ ನೀವು ಮೇಟಿ ಸಾಹೇಬರಿದ್ದಾಗ ಕೊಟ್ಟಿದ್ರೆ ಅವ್ರ ಹೆಸರಾದ್ರೂ ಇರ್ತಿತ್ತಲ್ಲಿ. ನೀವು ಇದು ಬೈ ಎಲೆಕ್ಷನ್ ಗಿಮಿಕ್ ಅಂತ ಮಾಡ್ತಾ ಇದ್ರಿ ಅಂತ ಅನ್ಸುತ್ತೆ ನನಗೆ. ಬೈ ಎಲೆಕ್ಷನ್ ಬಂತು, ಆ ಗಿಮಿಕ್ ಆಗಿ ಕಾಂಗ್ರೆಸ್ ಅವ್ರು ಮೆಡಿಕಲ್ ಕಾಲೇಜ್ ಮಾಡಿದ್ರು ಅನ್ನುವಂತ ಒಂದು ಪ್ರತಿಷ್ಠೆ ತಗೊಳಕ್ಕೆ ನೀವು ಅಡಿಗಲ್ ಸಮಾರಂಭ ಮಾಡ್ತಾ ಇದ್ದೀರಾ. ಯಾಕೆ ಎಲೆಕ್ಷನ್ ಆದ್ಮ್ಯಾಗ ಮಾಡಿದ್ರೆ ಒಬ್ಬ MLA ಹೆಸರು ಅದ್ರಲ್ಲಿ ಕೂತ್ಕೋತಿತ್ತಲ್ಲ ಅಲ್ವಾ? ನಾನು ಹೇಳೋದು, ಸರ್ಕಾರ ಇದೆ, ನೀವೆಲ್ಲ ಮಾಡ್ತಾ ಇದ್ರಿ, ನಮ್ಮ ಬಾಗಲಕೋಟೆ ಒಳ್ಳೇದಾಗಿದೆ, ಒಳ್ಳೆ ಸೇವೆನೇ ಕೊಟ್ಟಿದ್ರಿ ಸಿದ್ದರಾಮಯ್ಯ. ಬಟ್ HY ಮೇಟಿ ಸಾಹೇಬ್ರು ಇದ್ದಾಗ ಮಾಡಿದ್ರೆ ಅವ್ರ ಹೆಸರು ಶಾಶ್ವತವಾಗಿ ಒಂದು ಕಲ್ ಮೇಲೆ ಇರ್ತಿತ್ತು ಅನ್ನುವಂತ ಒಂದು ನಮ್ಮ ಮನಸ್ಸು ಹೇಳ್ತಾ ಇದೆ. ಯಾಕಂದ್ರೆ ಅವರು ಕೂಡ ಕಷ್ಟಪಟ್ಟಿದ್ದಾರೆ, ಅವರು ರಾಜಕಾರಣದಲ್ಲಿ ಸಾಕಷ್ಟು ಅನುಭವ ಇರೋರು. ಬಟ್ ಈಗ ಏನಾಗ್ತದೆ, ಎಲ್ಲ ಜನ ಕೇಳಿದಾಗ ಏನಾಗುತ್ತೆ, ಬಿಡ್ರಿ ಅಡಿಗಲ್ ಕಲ್ಲು ಇಡ್ತಾರೆ ಹೋಗ್ಬಿಡ್ತಾರೆ, ಅದು ಕಟ್ಟಡ ಆಗೋದು ಯಾವಾಗ? ಈ ರೀತಿ ಇದ್ದಾಗ ಅದನ್ನ ಯಾವ ಟೈಮಿಗೆ ಮಾಡಿದ್ರೆ ಚೆನ್ನಾಗಿರ್ತೈತಿ ಅನ್ನುವಂಥದ್ದು ಪರಿಜ್ಞಾನ ಬೇಕು ಅಲ್ವಾ? ಈಗ ಜನಗಳಂದ್ರೆ ಬಿಡ್ರಿ ಬೈ ಎಲೆಕ್ಷನ್ ಅದ, ಅದನ್ನೊಂದು ಅಡಿಗಲ್ ಇಟ್ಟು ಹೋಗ್ಬಿಡ್ತಾರೆ, ಯಾವಾಗ ಅದು ಕಟ್ಟಡ ಆಗುತ್ತೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದ್ರೆ ಖಜಾನೆ ಖಾಲಿ ಇದೆ. ಈ ಪಂಚ್ ಗ್ಯಾರಂಟಿ ಅದು ಇದು ಅಂತ ಹೇಳಿ ನೋಡ್ರಿ, ಎಷ್ಟೋ ಲೇಬರ್ಗಳಿಗೆ ಇವತ್ತು BTDಗೆ ಹೋಗ್ರಿ, ನಗರಸಭೆಗೆ ಹೋಗ್ರಿ, ಎಷ್ಟೋ ಜನ ಪೇಮೆಂಟ್ ಆಗಿಲ್ಲ. ನೀವು ಫಸ್ಟ್ ಆ ಪೇಮೆಂಟ್ ಮಾಡ್ರಿ, ಆಮೇಲೆ ಅಡಿಗಲ್ ಮಾಡ್ರಿ. ಇನ್ನು ಕಾರ್ಪಸ್ ಫಂಡ್ ಸಹ ಮತ್ತೆ ವಾಪಸ್ ತಗೊಂಡಿರುವಂತದ್ದು ಆಗ್ಲಿ, ಅಂದ್ರೆ ನವನಗರಕ್ಕೆ ಏನು ಅಭಿವೃದ್ಧಿ ಅಂತ ಇಟ್ಟಿದ್ರು ಫಂಡ್. ಸೊ ಅದ್ರ ಬಡ್ಡಿಯಲ್ಲಿ ನವನಗರನ ಇಂಪ್ರೂವ್ ಮಾಡ್ತಾ ಇದ್ರು. ಆದ್ರೆ ಅದೇ ಕಾರ್ಪಸ್ ಫಂಡ್ ಇವತ್ತು ಇಲ್ದಾಗಿರುವಂತ. ಸರಿ, ಇಲ್ಲಿ ಇನ್ನೊಂದು ಹೇಳಿದ್ರೆ, ಜಿಸ್ಕಿ ಲಾಟಿ ಉಸ್ಕಿ ಭೈಸ್ ಅಂದ್ರೆ ಯಾರ ಕೈಯಾಗ ಲಾಟಿ ಇರ್ತೈತಿ ಆ ಎಮ್ಮಿ ಅವ್ರದೇ ಅದು. ಹಂಗ ಯಾರ ಸರ್ಕಾರ ಇದೆ ಅವ್ರ ಸರ್ಕಾರದ ಕೈಯಾಗೆ ಎಲ್ಲರೂ ಕೆಲಸ ಮಾಡ್ಬೇಕು. ಹಾಗಾಗಿ ಇವತ್ತೇನು ಪರಿಸ್ಥಿತಿ ಏನಾಗಿದೆ ಅಂದ್ರೆ, ನೀವು ಕೆಲಸ ಬಿಟ್ಟು ಹೋಗ್ತೀನಿ ಅಂದ್ರೂ ಉಪವಾಸ ಇರ್ಬೇಕು. ಯಾಕೆ ಬೇರೆ ಬೇರೆ ಬಿಸ್ನೆಸ್ ಇಲ್ಲ ಬಾಗಲಕೋಟೆಯಲ್ಲಿ, ಬೇರೆ ಬೇರೆ ಫ್ಯಾಕ್ಟ್ರಿಗಳಿಲ್ಲ. ನೀವು 4 ತಿಂಗಳು ಬಿಟ್ಟು ದುಡ್ಡು ಕೊಡ್ತೀನಿ ಅಂದ್ರು ಬೇರೆ ಕಡೆ ಬಡ್ಡಿ ಸಾಲ ತಂದಾದ್ರೂ ನೀವು ಜೀವನ ನಡೆಸ್ಬೇಕು. ಯಾಕೆ ಅದು ಬರುತ್ತೆ ಅನ್ನೋ ಒಂದು ಆಸೆಗೆ. ಏನ್ ಹೇಳಿ, 6 ತಿಂಗಳು ಬಂದ 1 ವರ್ಷಕ್ಕಾದ್ರೂ ಬಂದಿತ್ತಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಎಷ್ಟೋ ಏನಂದ್ರೆ ಮೀಡಿಯೇಟರ್ಸ್ ನಾನು ಹೇಳ್ತಾ ಇರೋದು, ಗುತ್ತಿಗೆದಾರರು ಇವತ್ತು ಗುತ್ತಿಗೆದಾರರಿಗೆ ನೀವು ದುಡ್ಡು ಕೊಟ್ರೆ ಆ ಗುತ್ತಿಗೆದಾರರು ಕೆಲಸಗಾರರಿಗೆ ದುಡ್ಡು ಕೊಡ್ತಾರೆ. ಇವತ್ತು ಗುತ್ತಿಗೆದಾರರು ಏನಂತಿದ್ದಾರೆ ಅಂದ್ರೆ, ಸರ್ ನಾವ್ ಯಾಕಾರ ಟೆಂಟ್ ಹಾಕಿದೀವಿ, ಯಾಕಾರ ಹಿಡಿದಿದೀವಿ, ಇವತ್ತು ನಮ್ಮನೆ ನಡೆಯೋದು ಕೂಡ ಕಷ್ಟ ಆಗಿದೆ, ನಾವು ಬಡ್ಡಿ ಸಾಲ ತಗೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ವಿ, ಅದ್ರ ಫಂಡ್ ಸಹಿತ ರಿಲೀಸ್ ಆಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿದ್ದಾಗ ನೀವು ಏನ್ ಮಾಡಿದ್ರಿ, ಏನಿದೆ ಹೇಳ್ರಿ. ಸರ್, ಬಾಗಲಕೋಟೆ ಸುತ್ತಮುತ್ತ ಅಥವಾ ಬಾಗಲಕೋಟೆಯಲ್ಲಿ ಅನೇಕ ಕಟ್ಟಡಗಳು ಹಂಗೆ ಬಿದ್ದಿರುವಂತದ್ದು. ಉದಾಹರಣೆಗೆ ಈ ನವನಗರ ಬಸ್ ಸ್ಟಾಪ್ ಅಲ್ಲಿ ನಾವು ನೋಡ್ತಾ ಇದ್ವಿ, ಅಲ್ಲಿ ಒಂದು ಕಟ್ಟಡ ಅಥವಾ ಅಲ್ಲಿ ಇರ್ತಕ್ಕಂತ ಮುಂದ್ ರಸ್ತೆಗಳು ನೋಡ್ಬೋದು, ಯಾವ ತರ ವಾಹನಗಳು ಹತ್ತಿ ಹಿಡಿತಾವೆ ಅನ್ನುವಂಥದ್ದು. ಅನೇಕ ವಸ್ತುಗಳು ಇದೇ ತರ ಇರುವಂತದ್ದು.
ಸರ್ ಇಲ್ಲಿ ಇನ್ನೊಂದು ಏನು ವಿಷಯ ಬರುತ್ತೆ ಅಂತಂದ್ರೆ, ಯಾವುದೇ ಒಂದು ಕಟ್ಟಡ ಪ್ರಾರಂಭ ಮಾಡಬೇಕಾದ್ರೆ ಫಸ್ಟ್ ಗಮನದಲ್ಲಿ ಏನು ಇಟ್ಕೋಬೇಕಂದ್ರೆ, ಇದನ್ನ ನಾವು ಪ್ರಾರಂಭ ಮಾಡಿ ಇದು ಜಾರಿಗೆ ತರ್ತೀವ ಅನ್ನೋದನ್ನ ಫಸ್ಟ್ ಇಟ್ಕೋಬೇಕು. ತಕ್ಕಂತ ದುಡ್ಡು ಜಾರಿ ಮಾಡೋದು. ಎಕ್ಸಾಂಪಲ್ ಇದು ನಮ್ಮ ಗಾರ್ಡನ್ ಪಕ್ಕದಲ್ಲೇ ಒಂದು ಅಕ್ಕ ಇದೇನು ಒಂದು ಬಿಲ್ಡಿಂಗ್ ಇತ್ತು. ನಾನು ನನ್ನ ಪತ್ರಿಕೆಯಲ್ಲಿ ಒಂದು ವರದಿ ಮಾಡಿದೆ. ಅದು ಕಟ್ಟಡ ಮಾಡಿ ಸುಮಾರು ಒಂದು 5 ರಿಂದ 10 ವರ್ಷ ಆಗಿತ್ತು. ಅದು ಲಾಕೇ ಇತ್ತು. ನನ್ಗೆ ಯಾರೊಬ್ರು ಬಂದು ಹೇಳಿದ್ರು, ನೋಡ್ರಿ ಕಟ್ಟಡ ಹಂಗೆ ಇದೆ ಅಂತ. ನಾನು ಅಲ್ಲಿ ಹೋಗಿ ನೋಡಿದೆ, ಎಲ್ಲ ಎಣ್ಣೆ ಬಾಟ್ಲು, ಸಿಗರೇಟು, ಕಾಂಡೋಮು ಅವೆಲ್ಲ ಬಿದ್ದಿದ್ದು. ಅದನ್ನೆಲ್ಲ ಇಟ್ಕೊಂಡು ವಿಡಿಯೋ ಮಾಡಿ ನಾನು DC ಅವರಿಗೆ ಮತ್ತು ನನ್ನ ಚಾನಲಲ್ಲಿ, ನನ್ನ ಪತ್ರಿಕೆಯಲ್ಲಿ ಅದನ್ನು ಹಾಕಿದಾಗ ಒಂದು 15 ಡೇಸಲ್ಲಿ ಅದು ಓಪನ್ ಆಯ್ತು. ಏನ್ ಹೇಳಿ, ಅದನ್ನ ಜಾಗೃತಿ ಮೂಡಿಸೋರು ಬೇಕು. ಇವತ್ತು ಸರ್ಕಾರದವ್ರು ಏನ್ ಮಾಡಿದ್ರು, ಎಲ್ಲಿ ಯಾವ ಬಿಲ್ಡಿಂಗ್ ಕಟ್ಟಾರ, ಎಲ್ಲಿ ಬಿಟ್ಟಾರ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಬಿಲ್ಡಿಂಗ್ಗಳ ಮುಂದೆ ಯೂಸ್ ಆಗ್ತಾವ ಅನ್ನೋದು ಸಹಿತ ಅವ್ರಿಗೆ ಗೊತ್ತಿಲ್ಲ. ಅಂತ ಸರ್ಕಾರಿ ಕಟ್ಟಡಗಳು ನವನಗರದಲ್ಲಿ ಸಾಕಷ್ಟು ಖಾಲಿ ಬಿದ್ದಾವ. ಹಾಗಾಗಿ ಏನಾಗಿದೆ ಹೇಳ್ರಿ, ಸರ್ಕಾರ ಖಜಾನೆ ಖಾಲಿ ಆಗತ್ತೆ. ಸುಮ್ನೆ ಕಟ್ಟೋದು ಬಿಟ್ಬಿಡುದು. ಈಗ ನೀವು ಆಮೇಲೆ ಇದಕ್ಕೆ ಹೋಗ್ತೀರಿ, ಕಮ್ಮತ್ತಿಗೆ ಹೋಗ್ಬೇಕಾರೆ ಸುಮಾರು ಒಂದು 50 ರಿಂದ 100 ಮನೆ ಕಾಣ್ತಾವ. ಎಷ್ಟು ವರ್ಷ ಆಯ್ತು ಕಟ್ಟದ್ದು? ಆ ಮನೆಗಳಿಗೆ ಯಾರು ಇದಾರ? ಹಾಳಾಗಿ ಹೋಯ್ತದೆಲ್ಲ. ಮೂರ್ನಾಳ್ ಇದಕ್ಕೆ ಹೋಗ್ರಿ ನೀವು, ಪುನರ್ವಸತಿ ಕೇಂದ್ರಕ್ಕೆ ಹೋದಾಗ ಅಲ್ಲೂ ಕೂಡ ಸಾಕಷ್ಟು ಬಿಲ್ಡಿಂಗ್ ಕಟ್ಟಿದ್ರು. ಕಿಟಕಿ ಹೊಡೆದ್ರು, ಅದ್ರ ಬಾಗಿಲುಗಳು ತಗೊಂಡು ಹೋದ್ರು. ಅದು ಸರ್ಕಾರ ದುಡ್ಡ ಲಾಸ್ ಆಗತ್ತಲ್ಲ. ಈ ತರದ್ದು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟಿದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ, ಯಾವುದೇ ಬಿಲ್ಡಿಂಗ್ ಕಟ್ಟಬೇಕಾಗಿದ್ರೆ, ಏನೇ ಒಂದ್ ಕೆಲಸ ಮಾಡ್ಬೇಕಾಗಿದ್ರೆ ಅದು ಸಂಪೂರ್ಣ ಆಗತ್ತಾ, ಅದನ್ನ ಉದ್ಘಾಟನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇಟ್ಟು ಮಾಡಿದ್ರೆ ಅದು ಸಕ್ಸಸ್ ಆಗತ್ತೆ. ಇಲ್ಲ ಅದನ್ನೊಂದು ಅನೌನ್ಸ್ ಮಾಡೋಣ, ಅದ್ರ ಫಂಡ್ ನನಗರ್ಧ ನಿನಗರ್ಧ, ಇನ್ ಮಿಕ್ಕಿದ ಒಂದ್ ಸ್ವಲ್ಪ ಕೊಟ್ಟು ಲಾಕ್ ಹಾಕಿ ಹೋಗೋದಲ್ಲ. ಇಷ್ಟೇ ಸರ್ ಹೇಳಿ. ಓಕೆ ಸರ್. ಇನ್ನು ಕೊನೆಯದಾಗಿ ನಾವು ಆದಷ್ಟು ಬೇಗ ಒಂದು ಅನೌನ್ಸ್ಮೆಂಟ್ ಮಾಡ್ತೀರಿ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಹೇಳಿ ಸರ್, ಯಾವ ತರ, ಯಾವ ಪಕ್ಷ ಅನ್ನುವಂಥದ್ದು ಸರ್? ಈಗ ಅದೇ ನಾನು ಹೇಳಿದೆ, ನಮ್ಮ ಪಕ್ಷ ಇನ್ನೂ ನಾವ್ ಯಾವ್ದೋ ಅಂತ ತೀರ್ಮಾನ ಮಾಡಿಲ್ಲ. ನಮ್ಮೆಲ್ಲ ಸ್ನೇಹಿತರು, ನಮ್ಮ ಕುಲ ಬಾಂಧವರು ಒಂದಿಷ್ಟು ಜನ ಸೇರ್ಕೊಂಡು ಈಗ ಬೈ ಎಲೆಕ್ಷನ್ ನಿಂದಿರ್ಬೇಕು ಅಂತ ಖುಷಿ ಆಯ್ತು ನನಗೆ. ಮೊದ್ಲೇನಾಗಿತ್ತು, ಬೈ ಎಲೆಕ್ಷನ್ ಬಿಡಿ ಇನ್ನೊಂದ್ 2 ವರ್ಷಕ್ಕೆ ಮತ್ತೆ ಎಲೆಕ್ಷನ್ ಬರುತ್ತೆ ಅನ್ಕೊಂಡಿದ್ದೆ. ಬಟ್ ಎಲ್ಲರೂ ಏನಂದ್ರು, ಇಲ್ಲ ಬೈ ಎಲೆಕ್ಷನ್ ನಿಂದಲೇಬೇಕು ಅಂದಾಗ ಅದಕ್ಕೆ SDPI ಮಾತಾಡಿದ್ದಾರೆ, MIM ದವ್ರು ಮಾತಾಡಿದ್ದಾರೆ, ಬೇರೆ ಬೇರೆ ಒಂದು 8-10 ಪಕ್ಷದವರು. ಈಗ 6 ಜನ ಇದಕ್ಕೆ ಬಂದಿದ್ದಾರೆ, ಇನ್ನು 4 ಜನ ಪೆಂಡಿಂಗ್ ಅಲ್ಲಿ ಇದ್ದಾರೆ. ಸರ್ ನಮ್ದು ಟಿಕೆಟ್ ಕೊಡ್ತೀವಿ, ನಿಮ್ಗೆ ಟಿಕೆಟ್ ಕೊಡ್ತೀವಿ ಅಂತ. ಬಟ್ ನಮ್ಮೆಲ್ಲಾ ಜನ ಸೇರಿ ಯಾವ್ದಕ್ಕೆ ಹೇಳ್ತಾರೆ ಅದನ್ನ ತಗೊಂಡ್ ನಿಂತ್ರೆ ಒಳ್ಳೇದಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಬಂದಿರ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.